ಉಮಾ, ಇವತ್ತು ಪ್ರತಿ ಕ್ಷಣ ನನ್ಗೆ ಸಕ್ಕು ನೆನ್ಪಾಗ್ತಿದ್ದಾಳೆ ಉಮಾ. ಅವಳು ಅವ್ರ ಅತ್ತೆ ಮನೆಯಲ್ಲಿ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ತಾಳೆ, ಚಿನ್ನದ ಬೊಂಬೆ ತರ ಇರ್ತಾಳೆ ಅಲ್ವಾ. ಉಮಾ, ಸಕ್ಕು ಅವ್ರ ಅತ್ತೆ ಮನೆಯಲ್ಲಿ ದುರ್ಗಾದೇವಿನ ಪೂಜೆ ಮಾಡ್ತಾರಲ್ವಾ. ಸಕ್ಕು ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇರ್ತಾಳೆ. ನಿಜಾನೇ ಅತ್ತೆ, ನನ್ ಕಣ್ಣಲ್ಲೂ ಕೂಡ ಸಕ್ಕು ರೂಪಾನೇ ಕಾಣಿಸ್ತಾ ಇದೆ. ಶಿವಪ್ಪ, ಇದನ್ ತಗೋ. ನಮ್ ದುರ್ಗಮ್ಮ ತಾಯಿ ಮತ್ತೆ ಲಕ್ಷ್ಮೀ ದೇವಿ ಕೃಪೆಯಿಂದ ಸಕ್ಕುಗಿರೋ ಕಷ್ಟಗಳು ದುಃಖಗಳು ಎಲ್ಲ ದೂರ ಆಗೋಗ್ಬೇಕು. ತಾಯಿ ಅನ್ಪೂರ್ಣೆ, ಅಮ್ಮ ಭವಾನಿ, ನಮ್ ಸಕ್ಕು ಅವ್ರ ಅತ್ತೆ ಮನೆಯಲ್ಲಿ ಸಂತೋಷವಾಗಿ ಸುಖವಾಗಿರೋ ಹಾಗೆ ನೋಡ್ಕೊ. ನಮ್ ಪುಣ್ಯದ ಫಲ ಕೂಡ ಸಕ್ಕುಗೆ ಸಿಗೋ ಹಾಗೆ ನೋಡ್ಕೋತಾಯಿ. ಸಕ್ಕುಗೆ ಐಶ್ವರ್ಯ ಸುಖ ಶಾಂತಿನ ಕರುಣಿಸುತ್ತಾಯಿ. ನಮ್ ಮುದ್ದಿನ ಮಗಳು ಸಕ್ಕು ಅತ್ತೆ ಮನೇಲಿ ಮುದ್ದಿನ ಸೊಸೆ ಆಗ್ಬೇಕು. ದುರ್ಗಮ್ಮ ತಾಯಿ ಆದಿಪರಾಶಕ್ತಿ, ನೀನು 3 ಲೋಕಕ್ಕೂ ತಾಯಿ. ನಮ್ ಮುದ್ದು ಸಕ್ಕುನ ಸಂಪೂರ್ಣ ಸೌಭಾಗ್ಯವತಿಯಾಗಿ ಆಶೀರ್ವಾದ ಮಾಡು. ಉತ್ತಮ ಗೃಹಿಣಿ, ಮುದ್ದಿನ ಹೆಂಡತಿ, ಮುದ್ದಿನ ಸೊಸೆ ಆಗಿರ್ಲಿ ಅಂತ ಹರಸು ತಾಯಿ. ಅವಳ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡಿಬೇಕು. ಹರಿ ಓಂ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಭಲೆ ಭಲೆ ಭಲೆ, ಈ ಚಿನ್ನ ಇರ್ಬೇಕಾಗಿರೋದು ಇವ್ರ ಹತ್ರ ಅಲ್ಲ, ನನ್ ಹತ್ರ ಇರ್ಬೇಕು, ಈ ನಾಗೋಜಿ ಹತ್ರ. ಜೈ ಮಹಾಕಾಳ, ಜೈ ಮಹಾಕಾಳ. ದೋಚ್ತಾರೆ ನಾಗೋಜಿ ಬಾಬಾ. ಪೂರ್ತಿ ಚಿನ್ನನ ದೋಚ್ಕೊಳ್ಳೋದಂತೂ ಖಾಯಂ. ಇವ್ರನ್ನ ದೇವ್ರೇ ಕಾಪಾಡ್ಬೇಕು. ಇವಾಗ ನಾವು ಸುವರ್ಣ ಲಕ್ಷ್ಮಿ ಪೂಜನ ಶುರು ಮಾಡೋಣ. ಇದರಿಂದ ಸೌಭಾಗ್ಯ ಸಿಗುತ್ತೆ, ವೈಭವ ಸಿಗುತ್ತೆ, ಸಮೃದ್ಧಿಯಾಗಿ ಹಣ ಕೂಡ ಸಿಗುತ್ತೆ. ಮಾಡೋ ವ್ಯಾಪಾರದಲ್ಲಿ ಲಾಭ ಕೂಡ ಆಗತ್ತೆ. ಕಷ್ಟಗಳನ್ನ, ದುಃಖಗಳನ್ನ, ಬಡತನನ ಇದು ದೂರ ಮಾಡುತ್ತೆ. ಇದೇ ಸುವರ್ಣ ಲಕ್ಷ್ಮಿ ಪೂಜೆ. ಆಯ್ತು ಬಾಬಾ ಅವ್ರೆ. ಸುವರ್ಣ ಲಕ್ಷ್ಮಿ ಅಂದ್ರೆ ಚಿನ್ನ. ಇವತ್ತಿಲಿರೋರೆಲ್ರೂ ಸುವರ್ಣ ಲಕ್ಷ್ಮೀ ದೇವಿಯರೇ. ಈ ಪೂಜೆನ ನಾವು ಶ್ರದ್ಧೆಯಿಂದ ಮಾಡಬೇಕು.
ಖಂಡಿತವಾಗ್ಲೂ ಬಾಬಾ ಅವರೇ. ಮನೋರಮ, ಸರಿ ಇದನ್ ಹೇಳು. ಮನೇಲಿರೋಂತ ಎಲ್ಲಾ ಒಡವೆಗಳನ್ನ ನೀವು ಹಾಕೊಂಡಿದ್ದೀರ ತಾನೆ? ಹೌದು, ಹಾಕೊಂಡಿದೀವಿ ಬಾಬಾ ಅವರೇ. ಈಗ ಪೆಟ್ಟಿಗೆಯಲ್ಲಿ ಒಂದೇ ಒಂದು ಒಡವೆ ಕೂಡ ಇಲ್ಲ. ಎಲ್ಲ ಒಡವೆಗಳನ್ನ ಹಾಕೊಂಡಿದೀವಿ. ಅಯ್ಯಯ್ಯಪ್ಪ, ಒಡವೆ ಅಂಗಡಿ ತರ ಇದೆ. ಒಬ್ಬೊಬ್ರು ಇಷ್ಟೊಂದು ಒಡವೆಗಳನ್ನ ಹಾಕೊಂಡಿದ್ದಾರೆ. ನೋಡ್ತಿದ್ರೆ ನನ್ಗೂ ದುರಾಸೆ ಬರ್ತಿದೆ. ಇವತ್ ನಿಮ್ ಮನೇಲಿ ದಿಗು ಕೈಯಾರೆ ಲಕ್ಷ್ಮೀ ಪೂಜೆ ನಡೆಯುತ್ತೆ. ದಿಗು, ಇಲ್ ಬಂದ್ ಕೂತ್ಕೋ. ನಾನ್ ಹೇಳ್ದಾಗ ಮಾಡು. ಆಯ್ತು ಬಾಬಾ ಅವ್ರೆ. ನೀವೆಲ್ರೂ ಕೂಡ ಕೂತ್ಕೊಳ್ಳಿ. ಇವತ್ತು ನನಗೆ ಮದುವೆ ದಿನದ ಹಾಗೆ ಅನಿಸ್ತಿದೆ. ಮನೆ ವಾತಾವರಣ ಪ್ರಶಾಂತವಾಗಿದೆ. ಎಲ್ಲರೂ ಒಡವೆಗಳನ್ನ ಹಾಕೊಂಡು ಅಲಂಕಾರ ಮಾಡ್ಕೊಂಡಿದೀವಿ. ಈ ಸಕ್ಕು ನಿಜವಾಗ್ಲೂ ಹುಚ್ಚಿನೇ. ಈ ತರ ನಗ್ತಾ ಇರ್ತಾಳೆ, ಇಲ್ಲ ಅಳ್ತಾ ಇರ್ತಾಳೆ. ಈ ಮನೆ ಪ್ರತಿದಿನ ಹೀಗೆ ಪ್ರಶಾಂತವಾಗಿದ್ರೆ ಎಷ್ಟು ಚೆನ್ನಾಗಿರತ್ತೆ. ಸಕ್ಕು ಮುಖದಲ್ಲಿ ನಗು ಹೊಳಿತಾ ಇದೆ. ಇವತ್ತು ಮನೆಯಲ್ಲಿ ಯಾರು ಅವಳನ್ನ ಬೈದೆ ನೋವು ಕೊಡದೆ ಇದ್ರೆ ಎಷ್ಟು ಚೆನ್ನಾಗಿರತ್ತೆ. ಅವರೀಗ ಸುವರ್ಣ ಲಕ್ಷ್ಮಿ ಪೂಜೆ ಮಾಡಕ್ ಹೊರಟಿದ್ದಾರೆ. ನನಗ್ ತುಂಬಾ ಸಂತೋಷ ಆಗ್ತಿದೆ. ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಈ ಸುವರ್ಣ ಲಕ್ಷ್ಮಿ ಪೂಜೆ ತುಂಬಾ ಕಠಿಣವಾದದ್ದು, ಕಠೋರವಾಗಿರುತ್ತೆ. ಈ ಪೂಜೆಯ ನಿಯಮಗಳು ಇದು ಸಾಮಾನ್ಯವಾದ ವಿಷಯ ಅಲ್ಲ. ನೀವು ಸಣ್ಣ ತಪ್ಪು ಮಾಡಿದ್ರು ಅದರ ಫಲಿತಾಂಶ ತೀವ್ರವಾಗಿರುತ್ತೆ. ಒಂದ್ ವೇಳೆ ಈ ಚಿನ್ನ ಏನಾದ್ರೂ ನಕಲಿ ಆಗಿದ್ರೆ ನಾಶ ಆಗೋಗ್ತೀರಾ. ಎಲ್ರು ಸರ್ವನಾಶ ಆಗೋಗ್ತೀರಾ. ಆದ್ರೆ ಬಾಬಾ ಅವರೇ, ನಮ್ಮ ಹತ್ರ ನಕಲಿ ಒಡವೆ ಯಾಕಿರುತ್ತೆ? ನಾವು ಹಾಕೊಂಡಿರೋ ಒಡವೆಗಳೆಲ್ಲ ಶುದ್ಧವಾದ ಚಿನ್ನನೇ. ನನಗ್ ಗೊತ್ತು ಮನೋರಮ. ಮದುವೆ ಹೆಣ್ಣಿಗೆ ನಕಲಿ ಒಡವೆಗಳನ್ನು ಮಾಡಿಸಿ ಹಾಕಿದ್ರು. ಆದ್ರೆ ನಾನು ಖಚಿತಪಡಿಸ್ಕೋಬೇಕಲ್ವಾ? ಯಾಕಂದ್ರೆ ನಿಮ್ ಮೈ ಮೇಲಿರೋ ಒಡವೆಗಳೇನಾದ್ರೂ ಚಿನ್ನದಲ್ಲ ಅಂತಂದ್ರೆ ಅದು ನೀವು ಸುವರ್ಣ ಲಕ್ಷ್ಮಿಗೆ ಮಾಡ್ತಿರೋ ಘೋರ ಅವಮಾನ ಆಗುತ್ತೆ. ಲಕ್ಷ್ಮಿ ಕೋಪ ಮಾಡ್ಕೋತಾಳೆ.